ಬೈಕ್ ಹಿಂಬದಿ ಕುಳಿತು ಯುವತಿ ಹೆಲ್ಮೆಟ್ ಧರಿಸದೆ ಹುಚ್ಚಾಟ ನಡೆಸಿದ್ದಾಳೆ. ಬನಶಂಕರಿ ಕಡೆಯಿಂದ ಬಿಟಿಎಂ ಕಡೆ ಹೋಗ್ತಾ ಇದ್ದ ಬೈಕ್ನಲ್ಲಿ ಸುಮಾರು 4-5 ಕಿಲೋಮೀಟರ್ ಯುವತಿ ಇದೇ ರೀತಿ ಹುಚ್ಚಾಟ ಮಾಡಿದ್ದಾಳೆ. ಕಾರಿನಲ್ಲಿ ತೆರಳುತ್ತಾ ಇದ್ದ ಯುವಕರ ಗ್ಯಾಂಗ್ ಯುವತಿಯ ವಿಡಿಯೋ ಮಾಡಿದ್ದಾರೆ. ಯುವತಿ ಗಾಳಿಯಲ್ಲಿ ಕೈ ಬೀಸುತ್ತಾ ಕುಣಿತಾ ಇರೋದು ಪತ್ತೆಯಾಗಿದೆ. ಸಿದ್ಧಗಂಗಾ ಮಠದಲ್ಲಿ ರಾಷ್ಟ್ರಪತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಶಿಷ್ಟಾಚಾರ ಗೊಂದಲ ವಿಚಾರ ಸಂಬಂಧ ಸೋಮಣ್ಣ ವಿರುದ್ಧ ಪೋಸ್ಟ್ ಹಾಕಲಾಗಿತ್ತು. ಇದೀಗ ಸೋಮಣ್ಣ ವಿರುದ್ಧ ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಸ್ಪಿಗೆ ಮಾಜಿ ನಗರಸಭಾ ಸದಸ್ಯ ಬಸವರಾಜು ದೂರು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಷ್ಟ್ರಪತಿಗಳ ಪಕ್ಕದ ಆಸನದಲ್ಲಿ ಸಿದ್ಧಲಿಂಗ ಶ್ರೀಗಳು ಕುಳಿತಿದ್ರು. ಭದ್ರತಾ ಅಧಿಕಾರಿಗಳು ಶಿಷ್ಟಾಚಾರ ಉಲ್ಲಂಘನೆ ಅಂತ ಶ್ರೀಗಳ ಆಸನವನ್ನ ಬದಲು ಮಾಡಿದ್ರು. ವೇದಿಕೆಯ ಕೊನೆಯಲ್ಲಿ ಶ್ರೀಗಳನ್ನ ಅಧಿಕಾರಿಗಳು ಕೂರಿಸಿದ್ರು. ಕೇಂದ್ರ ಸಚಿವ ಸೋಮಣ್ಣ, ಪ್ರಹ್ಲಾದ್ ಜೋಶಿ, ರಾಜ್ಯಪಾಲರು ಮನವಿ ಮಾಡಿದ್ರು. ರಾಷ್ಟ್ರಪತಿ ಭದ್ರತಾ ಅಧಿಕಾರಿಗಳು ಒಪ್ಪಿರಲಿಲ್ಲ. ಇದೀಗ ಶಿಷ್ಟಾಚಾರ ಪಾಲನೆ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಕೇಂದ್ರ ಸಚಿವ ಸೋಮಣ್ಣ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದವರ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಆಸನ ವ್ಯವಸ್ಥೆಯ ಶಿಷ್ಟಾಚಾರ ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣವಾಗಿತ್ತು. ರಾಷ್ಟ್ರಪತಿಗಳ ಭದ್ರತಾ ಸಿಬ್ಬಂದಿ ಹಾಗೂ ಕೇಂದ್ರ ಸಚಿವರ ನಡುವೆ ಆಸನದ ವಿಚಾರವಾಗಿ ಗೊಂದಲ ಉಂಟು ಮಾಡಿತ್ತು. ರಾಷ್ಟ್ರಪತಿಗಳ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿದ್ಧಗಂಗಾ ಶ್ರೀಗಳನ್ನ ಕಡೆಗಣಿಸಿದ್ದಾರೆ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ಶಿಷ್ಟಾಚಾರ ಗೊಂದಲ ವಿಚಾರಕ್ಕೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳ ಶ್ರೀ ಪ್ರತಿಕ್ರಿಯೆ ನೀಡಿದ್ರು. ಇದರಲ್ಲಿ ಸೋಮಣ್ಣ ಅವರದ್ದು ಯಾವುದೇ ತಪ್ಪಿಲ್ಲ, ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಅಂತ ಸಿದ್ಧಲಿಂಗ ಶ್ರೀ ಪ್ರತಿಕ್ರಿಯೆ ನೀಡಿದ್ರು. ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ, ನಾವು ಉಲ್ಲಂಘನೆ ಮಾಡಿದ್ವಿ. ಮೊದಲು ಅದು 4-5 ದಿವಸದಿಂದಲೂ ಪಾಪ ಪ್ರಯತ್ನ ನಡೀತಾನೆ ಇತ್ತು. ದೆಹಲಿ ಮಟ್ಟದಲ್ಲಿಯೇ ಕೂಡ ಜೋಶಿಯವರು, ಸೋಮಣ್ಣವರೆಲ್ಲ ಕುಳಿತು ಬಹಳಷ್ಟು ಪ್ರಯತ್ನ ಪಟ್ಟರು. ಅವ್ರು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಅವರು ಕಮಾಂಡ್ರ್ ಯಾರೋ ಬರ್ತಾರಲ್ಲ ಅವರೆಲ್ಲ, ಅವ್ರು ಹಿಂಗಿದೆ ಹಂಗೆ ಕೂತ್ಕೋಬೇಕು, ಆ ಜಾಗದಲ್ಲಿ ಈ ಥರ ಇದೆ ನೋಡಿ, ಪುಸ್ತಕ ನೋಡ್ಬಿಟ್ಟು ಎಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಹೋದರು. ಜೋಶಿಯವರೆಲ್ಲ ಕೆಳಗಡೆ ಹೋದರು. ಮಾತನಾಡೋಕ್ಕೆ ಬಿಟ್ಟಿಲ್ಲ, ಅವ್ರನ್ನ ಒಳಗಡೆಗೆ ರಾಷ್ಟ್ರಪತಿ ಭೇಟಿ ಮಾಡೋಕ್ಕೆ ಬಿಡಲಿಲ್ಲ. ಜೊತೆಗೆ ಅಷ್ಟೊತ್ತಿಗೆ ಗವರ್ನರ್ಗೆ ಬೇಸರ ಆಯಿತು ಅವ್ರಿಗೂ. ನಾವು ಭಾಳ ಗೌರವವಾಗಿ ನಡ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ, ಇದರಲ್ಲಿ ಯಾವ ಲೋಪ ಇಲ್ಲ. ಅಧಿಕಾರಿಗಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.